ಕೇದಾರ್ನ ಹೇಳ್ತೀನಲ್ಲ ಇಲ್ಲ ಒಂದು ಇವ್ರು ಆಕ್ಚುಲಿ ಒಂದು ಡ್ಯಾನ್ಸ್ ಮಾಡ್ತಿದ್ದೆ ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದೆ ಸಖತ್ತ ಮಾಡ್ತಿದ್ದೆ वो एक ब्रू ऐड था देखा है ना रूम पे शायद हमारे क्लास में क्लास में ಆದರೆ ಮತ್ತೆ ಜ್ಞಾಪಕ ಬಂದ್ಬಿಟ್ಟು ನೋಡೋದು ನೀನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ನೀನು ಇಂದ್ರಜಿತ್ ಡ್ಯಾನ್ಸ್ ನೋಡಿದ್ಯಾ ಕೇಸ್ ಕ್ಲೋಸ್ ಮಾಡೋಣ ಅಂತ ಇದೆ ಓಪನ್ ಮಾಡ್ತೀನಿ ಯಾರ್ದು ಯಾವ ಕೇಸು ಪಿಟಿ ಕೇಸ್ ಅವ್ನು ಡ್ಯಾನ್ಸ್ ನೋಡಿದ್ಯಾ ಬ್ರೂ ಆ್ಯಡ್ ಒಂದು ಡ್ಯಾನ್ಸ್ ಮಾಡ್ತಿದ್ದ ದಾವಣಗೆರೆಯಲ್ಲಿ ಆಸಮ್ ಅಮಿತ್ ಹೋಗ್ಬೋದು ಥ್ಯಾಂಕ್ಸ್ ಕೇದಾರ್ ಮತ್ತೆ ಅದು ಮರ್ತೋಗಿಲ್ಲ ಜ್ಞಾಪಕ ಮಾಡಿದ್ರೆ ಇಲ್ಲ ಪ್ಲೀಸ್ ಇವತ್ತು ಒಂದಿನ ನಮಗೋಸ್ಕರ ಇವತ್ತು ಒಂದಿನ ಆದರೆ ಒಂದು ಕಂಡೀಷನ್ ಅದು ಮಾಡ್ತೇನೆ ಚಿನ್ಮಯ ಇರಬೇಕು ಇಲ್ಲ ಅವ್ರಿಗೆ ರೆಕಾರ್ಡಿಂಗ್ ಮಾಡಿ ಕಳಿಸ್ಬಿಡೋದು ಚಿನ್ಮಯ ಇರಬೇಕು ಇದ್ರೆ ಫೋನ್ ಮಾಡಿ ಹೇಳಿದ್ರು ಬಸ್ ಇಂಗ್ಲೀಷ್ ಡ್ಯಾನ್ಸ್ ಬೈದಲ್ಲೇ ಹೋಗಿ रूम में ऐसे डोरेला ಹಿಂಗೆ ಹೊಡೆದೋಗ್ತಿದೆ ಇವತ್ತೇ ಬರುತ್ತೇನೋ ಅರ್ಧ ಗಂಟೆ ಪಾವ್ ಮಾಡೋದು ಬಂದಿಲ್ಲ ಪಾವೇ ಬಂದಿಲ್ಲ ಪಾವ್ ಹೊರಗೆ ಹೋಗ್ಲಿಕ್ಕೆ ತಗೊಂಡ್ಬಂದಿದೆ ಪೂಜೆ ಮಾಡೋಕೆ ಬಂದಿದೆ ಏ ಇಲ್ಲ ಜೋಕ್ ಹೇಳಪ್ಪ ಕಂಪ್ಯೂಟರ್ ಅವಳು ಗೊತ್ತಪ್ಪ ಎಲ್ಲರಿಗೂ ಗೊತ್ತು ಹೇಳು ಎಲ್ಲರಿಗೂ ಗೊತ್ತೇ ಇನ್ನೊಂದ್ಸಲ ಹೇಳು ಏನೋ ನನ್ನ ಮೇಲೆ ಅದೇನು ಇನ್ನು ಅಮಿತದ ಗೋಬಿ ಮಂಚೂರಿ ಏನೋ ಗೋಬಿ ಮಂಚೂರಿ ಅದೇ ಹೇಳ್ತಾರ ಆಮೇಲೆ ಅವ್ರು ಹೇಳ್ತಾರೆ ಫಸ್ಟ್ ಇವ್ನು ಹೇಳ್ತಾರೆ ಏ ಹೇಳಪ್ಪ ಸುತ್ತಿನ ಮೇನ್ ಕೇಳಬೇಕಿರತ್ತಳಿ ಅವಳಿಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಅವಳಿಗೆ ಅರ್ಥ ಆಗಲ್ಲ ಅಕ್ಷತಾ ಅಮಿತ್ ಅಕ್ಷತಾ ಇಲ್ಲಿ ಅದು ಗೋಬಿ ಮಂಚೂರಿಗೆ ಅಕ್ಷತಾ ಇಲ್ಲಿ ನೀ ಜೊತೆ ಖರ್ಚಿರ್ಲಿಲ್ಲ ಗೊತ್ತಾ ನಿಮಗೆ ಹೋಟೆಲ್ ಬಂದಿದ್ಯಲ್ಲ ಹೋಟೆಲ್ ಬಂದಿದ್ಯಲ್ಲ ಏನಂತ? ಅದೇ ಅಲ್ಲಿ ಮೆಚ್ಚು ಮಾಡೋದಿತ್ತ ಹೆಂಗ್ ಮಾಡೋದು ನಂಗೆ ಗೊತ್ತಂತ ಏನೋ ಹೇಳಿದ ಹೊರಕೊಟ್ಟಲ್ಲಿ ಹೇಳಿದ್ನ ಯಾರಿಗೂ ಹೆಂಗ್ ಮಾಡೋದು ಲಾಸ್ಟಿಗೆಲ್ಲ ಮುಗಿದ್ರು ಸರ್ ನೀವು ಹೇಳಿ ಕರೆಕ್ಟ್ ಎಲ್ಲ ಬಿದ್ದು ನೀನು ಹೇಳಿದ್ದು ಕೇಳಲ್ಲ ಮತ್ತೆ ಹೆಂಗ್ ಮಾಡ್ತಾರಂತ ಸರ್ ನೀವು ಹೇಳಿ ಹೆಂಗ್ ಮಾಡೋದು ಹೇಳ್ತಾನೆ ಕ್ಲಾಸ್ ಅವರು ಏ ಅವ್ನು ಅವ್ನು ಫೋನ್ ಮುಗಿಬೇಕಂತ ಕಾಯ್ತಿದ್ದೆ ಡೈರೆಕ್ಟ್ ಆಗಿ ಅವನ ಹತ್ರ ಕೇಳಿದ್ದೆ ಸರ್ ಹೇಳಿ ಹೆಂಗ್ ಮಾಡೋದು ಹೇಳಿ ಸರ್ ಆರ್ ವಿ ಪಾಟೀಲ್ ಯಾರು ಬಸವರಾಜ್ ಪಾಟೀಲ್ ಅವರು ಆರ್ ಬಿ ಪಾಟೀಲ್ ಒಂದು ಸೀನ್ ಕೊಡ್ಬೇಕಂತ ಆರ್ ವಿ ಪಾಟೀಲ್ ಅವರ ಮಗ ಅಂದರೆ ಅವರ ಅಣ್ಣನ ಮಗ ಹೌದಾ ಅವ್ರು ಯಾರೋ ಹೇಳ್ತಾರೆ ಕಂಪ್ನಿ ಮತ್ತೊಯ್ತು ಡಿಸೈನರ್ ಹೌದು ಅಂದರೆ ಯಾವಾಗಲೂ ಯಾಕೆ ಫ್ಲಾಪ್ ಆಗ್ತಾನೆ ಸ್ಟಾರ್ಟಿಂಗಲ್ಲಿ ಹಾಂ ಸ್ಟಾರ್ಟ್ ಫಸ್ಟ್ ಪ್ರಾಕ್ಟಿಕಲ್ ಎಂಟಾಗಿದೆ ಅವಾಗ ಏನು ಮಾಡ್ತೀವಿ ಬುಕ್ ಬರ್ಕೊಟ್ಟು ಪ್ರೊಸೀಜರ್ಸ್ ಎಲ್ಲ ಬರ್ಕೊಂಡ್ರೆ
ಅಂತ ಇದ್ದ. Means he retired, got retired, right? ಚೋಟು ಗುರುಬಸವರಾಜ್ ಗೊತ್ತಾಯ್ತಾ? ಸೊ ಅದೇ ಮಾಡ್ತೀವಿ ಅಂದರೆ ಕೀಬೋರ್ಡ್ ಮೇಲೆ ಅವ್ರಿಗೆ ಕೊಟ್ಟಿದ್ದು ಪ್ರಿಂಟರ್ ಪ್ರೊಸೀಜರ್ ಎಲ್ಲ ನಮ್ಮ ಅಟೆಂಡರ್ಸ್ ದೀಕ್ಷಿತ್ ಕಂಪ್ಯೂಟರ್ ಹೇ ಕಂಪ್ಯೂಟರ್ ಏನು ಬಂದೆಯಾ ಎಲೆಕ್ಟ್ರಾನಿಕ್ ಡಿವೈಸ್ ಅದು ಇಂದ್ರ ಹೇಳಿದ್ದ ಅವನು ಹೇಳಿದ್ದ ಆ್ಯಕ್ಚುಲಿ ಇಲ್ಲ ಇಂದ್ರ ನಿಜ ಹೇಳಲ್ಲ ನೀನು ಹೇಳಿದ್ದ ಅವನು ಹೇಳಿದ್ದ ಅದು ನಾನು ಹೇಳಿದ್ದು ಈಗ ಅಮಿತನ್ ಗೋಬಿ ಮಂಚೂರಿ ಹೇಳು. ಒಂದ್ಸಲ ಖಾನಾವಳಿ ಹೋಗಿದ್ವಿ. ಇಷ್ಟು 4 ಮೆಂಬರ್ಸ್ ಸೀಟ್ ಇತ್ತು. ಪಕ್ಕಕ್ಕೆ ಇನ್ 4 ಮೆಂಬರ್ಸ್ ಕೂತಿದ್ರು. ಖಾನಾವಳಿಲಿ ಎಲ್ಲ ಸೈಲೆಂಟ್ ತಗೊಂಡು ಊಟ ಮಾಡ್ತಿದ್ದಾರೆ. ನಾವು ಫಾಲ್ತು ಮಾತಾಡೋದು ನಗಾಡೋದು ಮಾಡ್ತಾ ಇದ್ವಿ. ಪಕ್ಕದವನಿಗೆ ಸಿಟ್ಟು ಬಂದು 2 ಸಲ ನೋಡ್ದ ಹಿಂಗೆ ನೋಡ್ದ ನಿನ್ನ ಹತ್ರ ನಾನು ನಿಂಗೆ ಏನು ಮಾಡ್ಲಿಕ್ಕೆ ಬರುತ್ತೆ ಮಾಡ್ಲಿಕ್ಕೆ ಅಂತ ಕೇಳಿದೆ. ಅವ್ಳು ಮ್ಯಾಗಿ ಮಾಡ್ಲಿಕ್ಕೆ ಬರುತ್ತೆ ನನಗೆ. ಅಲ್ಲ ಕಣೋ ವೆಜಿಟೇಬಲ್ಸ್ ಹಾಕಿ ಮ್ಯಾಗಿ ಬರುತ್ತೆ. ಅವ್ನು ಮತ್ತೆ ಹಿಂಗೆ ಸಿಟ್ಟು ಬಂದು ನೋಡ್ದ ನನ್ನ ಆಯ್ತಾ. ನನ್ನ ಪಕ್ಕಕ್ಕೆ ಕೂತಿದ್ದ ಆ್ಯಕ್ಚುಲಿ ನಾವು 6 ಮೆಂಬರ್ಸ್ ಇದ್ವಿ 4+4 ಸೀಟ್. ನನ್ನ ಪಕ್ಕ ಕೂತಿದ್ದ ಊಟ ಮಾಡೋದು ಸಿಟ್ಟು ಬಂದು ನೋಡೋದು ಮಾಡ್ತಾ ಇದ್ದ. ಅದು ಅಮಿತ್ ನನಗೆ ಕೂತಿದ್ದೆ. ಆಮೇಲೆ ಅಮಿತ್ ನಿನಗೇನು ಬರುತ್ತೆ ಲೇಕ ನಂಗೆ ಮ್ಯಾಗಿ ಮಾಡ್ಲಿಕ್ಕೆ ಬರುತ್ತಪ್ಪ ನನಗೂ ಅಂತಂದ. ಆಮೇಲೆ ನನಗೆ ಗೋಬಿ ಮಂಚೂರಿಯನ್ ಬರುತ್ತೆ ಅಂದೆ. ಅದು ನನಗೂ ಬರುತ್ತೆ ಅಂದ. ಹೆಂಗೆ ಹೇಳು ಅಂದೆ. ಗೋಬಿ ತಗೋ ಫ್ರೈ ಮಾಡು ಇದು ಮಾಡು ಮಂಚೂರಿಯನ್ ಆಯ್ತು ಅಂದ. ಪಕ್ಕಕ್ಕಿದ್ದೊಂದು ಸಿಟ್ಟು ಬಂದು ಹೌದಪ್ಪ ಗೋಬಿ ತಗೋ ಫ್ರೈ ಮಾಡು ಆಯ್ತು ಗೋಬಿ ಮಂಚೂರಿಯನ್ ಅವ್ನಿಗೆ ಆಯ್ತಾ ಇತ್ತ. ಸಿಟ್ಟು ಬಂದು ಬೈದ್ಬಿಟ್ಟ ಅಮಿತ್ ಹಿಂಗೆ ಅಪ್ಪ ಗೋಬಿ ಮಂಚೂರಿಯನ್ ಮಾಡೋದು ಅಂತ. ಅಮಿತ್ ಇದ್ದ ಅವ್ನಿಗೆ ಏನು ಮಾಡ್ಬೇಕಂತಿಲ್ಲ ಸುಮ್ಮನೆ ಸಿಟ್ಟು ಊಟ ಬರ್ತಾ ಇದ್ದ. ಅವ್ನ ಕೈ ತೊಳಿಲಿಕ್ಕೆ ಹೋದ. ನಾನು ಕರೆಕ್ಟ್ ಇದೆಯಲ್ಲ ನೀನು ಹೇಳಿದ್ರೆ ಗೋಬಿ ಮಂಚೂರಿಯನ್ ಮಾಡೋದು ಮತ್ತೆ ಯಾಕೆ ಅವ್ನು ಹಂಗೆ ಅಂದ ಅಂತ ಓಕೆ ಅಂದ. ಅಮಿತ್ ಹತ್ರ ಹೋಗಿ ಸರ್ ನೀವೇ ಗೋಬಿ ಕರೆಕ್ಟಾಗಿ ಅವನು ಆಯ್ತಪ್ಪ ನೆಕ್ಸ್ಟ್ ಟೈಮ್ ಮಾಡ್ದಾಗ ನಾನು ಕಳಿಸು. ಒಂದು 40 years ಆಗಿದೆ ಅವನಿಗೆ. ಸೀರಿಯಸ್ ಫುಲ್ ಸೀರಿಯಸ್ ಆಗಿ ಹೋಗಿ ಸರ್ ಹಿಂಗೆ ಅಲ್ವಾ ಸರ್ ಮಂಚೂರಿಯನ್ ಮಾಡೋದು ಮತ್ತೆ ಹೆಂಗೆ ಹೇಳಿ ಸರ್ ಅಂತ ಕೈ ಕಟ್ಕೊಂಡು ಟಿಪಿಕಲ್ ಕೈ ಕಟ್ಕೊಂಡು ನಿಂತಿದ್ದ ಸ್ಟೈಲ್ ನೆನ್ಪು ಮಾಡ್ಕೊ ಹೆಂಗಿರ್ತಿದ್ದ. ಮೊನ್ನೆ ಬಾಗಲಕೋಟಲ್ಲಿ ಒಬ್ಬ ಸೇಮ್ ಅಮಿತ್ ಹಂಗೆ ನೋಡಿದ್ವಪ್ಪ ಹೋಟೆಲ್ ಸೇಮ್ ಇವಾಗ ಸಿಮಿಲರ್ ಲೈಕ್ ಅಮಿತ್ ಇನ್ಸ್ಟ್ರುಮೆಂಟೇಷನ್ ಬ್ರಾಂಚು ಸೇಮ್ ಅವನ ಹತ್ರ ಹೇಳಿ ಬಂದೆ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ ಇನ್ನಂಗೆ ಇದ್ದ. ಯಾರಂತ ಲಾಸ್ಟ್ ತೋರಿಸಿದ ನೀನು ನೋಡಿಲ್ಲ ನನ್ನ ತಪ್ಪಲ್ಲ. ಹೆಸರು ಕೇಳಿದೆ ತೋರಿಸು ಅಂತ बिट्टो शी इज लाइक कटरीना कैफ ब्रिजेश को इमिटेट किया क्या मस्त एक लड़की अपनी टैलेंट बता ऐसे पूछ रहे थे शी टोल्ड आई एम गुड एट इमिटेटिंग एनीबडी तो फिर ओके फाइन समथिंग शी स्टार्टेड इमिटेटिंग हिम वी टोल्ड ओके इमिटेट ब्रिजेश मस्त ಮಾಡಿದ್ವಿ ನಾ ಮತ್ತೆ ನೆಕ್ಸ್ಟ್ ಮಾಡ್ತಿದ್ದೆ. ನಾವು ಬಾಗಲಕೋಟೆ ಲಾಸ್ಟ್ ವೀಕ್ ಹೋಗಿದ್ವಿ ಒಂದು 15 ಡೇಸ್ಗೆ ಮಸ್ತ್ ಇತ್ತು. ಹೆಂಗೆ ಮಾಡಿದೆ ಗೊತ್ತಾ ಇಫ್ ಯು ವೋಂಟ್ ಲರ್ನ್ ನಾವು ವಾಟ್ ವಿಲ್ ಲರ್ನ್ ಲೇಟರ್ ಇಫ್ ಯು ವೋಂಟ್ ಲರ್ನ್ ರೊಟ್ಟನ್ ಸ್ಟೈಲ್ ಕೈಯೆಲ್ಲ ಮಾಡ್ತಾ ಮಸ್ತ್ ಮಾಡಿದ್ಲು ಅವಳು. अच्छी द वे शी शेक हर पेन ना फिर ऐसे करते बेटा ओके टेल मी व्हाट इज दिस प्रोजेक्ट इंस्ट्रूमेंट ही नोस मच मोर पता इवन कंप्लीट ಟೈಮಲ್ಲಿ ಇಂಟರ್ವ್ಯೂ ಟೈಮಲ್ಲಿ ಓದ್ಕೊಂಡಿದ್ದೆ ಅವೆಲ್ಲ ಬಾಧೆ ಬೇಡ ನಾವು ಫೀಲ್ಡ್ ಇಸ್ ದಾಟ್ ನಾವು